ಫೈನಲಿ ಈಗ ಎಷ್ಟು ಚೆನ್ನಾಗಿ ಆಫರ್ಸ್ ಬರ್ತಿದೆ ನಿಮಗೆ, ಮತ್ತು ಸಿನಿಮಾಗಳಲ್ಲಿ ಏನಾದರೂ ಬಂದರೆ ಆ್ಯಕ್ಟ್ ಮಾಡ್ತೀರಾ, ಜೊತೆಗೆ ತ್ರಿವ್ಯಾ ಜೋಡಿನ ಏನಾದರೂ ಬಿಗ್ ಸ್ಕ್ರೀನಲ್ಲೋ ಸ್ಮಾಲ್ ಸ್ಕ್ರೀನಲ್ಲೋ ನೋಡ್ಬೋದಾ? ಬಿಕಾಸ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ಜರ್ನಿ ಬಗ್ಗೆ ಹೇಳಿ, ಏನೆಲ್ಲ ಪ್ಲಾನ್? ನೆಕ್ಸ್ಟ್ ನಿಜ ನಾನು ಮನೆಯಿಂದ ಹೊರಗೆ ಬರ್ತಿಲ್ಲ. ಒಂದು ಏನು ಇಂಟರ್ವ್ಯೂಸ್ ಇರುತ್ತೋ ಅದು ಮುಗಿಸ್ಕೊಳ್ಳೋದು, ರಪ್ಪಂದ ಬ್ಯಾಕ್ ಟು ಒಂದು ಗೂಡಿಗೆ ಸೇರ್ಕೊಳ್ಳೋದು, ಹಿಂಗೆ ಆಗೋಗಿದೆ. ಯಾಕಂದರೆ ಅದು ಇನ್ನೂ ನನಗೆ ಇದಕ್ಕೆ ಅಡ್ಜಸ್ಟ್ ಆಗ್ತಿಲ್ವಲ್ಲ, ಹಾಗಾಗಿ ಸ್ವಲ್ಪ ನಾನೇ ಕಟ್ ಡೌನ್ ಮಾಡ್ಕೊಂಡು ಬರ್ತಿದೆ ಒಂದು ಸ್ವಲ್ಪ ಸಿನಿಮಾಸು, ಸೀರಿಯಲ್ಸು ಮತ್ತು ಬೇರೆ ಬೇರೆ ಇವೆಂಟ್ಸ್ ಎಲ್ಲ ಬರ್ತಿದೆ. ನಾನಂದರೆ ಇಮಿಡಿಯೇಟಾಗಿ ಎಲ್ಲ ಅದನ್ನು ತೊಗೊಂಡು ನನಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಅಂದರೆ ಫಸ್ಟು ಸ್ವಲ್ಪ ಇನ್ನೊಂದು ವಾರ ಹೋದ್ಮೇಲೆ ನೀಟಾಗಿ ಕೇಳ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ. ಸೊ ಆದಷ್ಟು ಬೇಗ ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತೀನಿ, ನಿಮ್ಗೆ ಕೊಡದೆ ಯಾರಿಗೆ ಕೊಡಲಿ, ಫಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ತ್ರಿವ್ಯಾ ಜೋಡಿ ಆನ್ ಸ್ಕ್ರೀನ್ ಏನಾದರೂ ಆಪರ್ಚುನಿಟಿ ಬಂದರೆ ಖಂಡಿತವಾಗ್ಲೂ ಇಫ್ ಇಟ್ ವರ್ಕ್ಔಟ್ಸ್ ಟು ಸ್ಟೋರಿ ಆಗಲಿ ಇದಾಗಲಿ ವರ್ಕೌಟ್ ಆಗಲಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಇದೊಂದು ಫೈನಲಿ ಸುದೀಪ್ ಸರ್ಗೆ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಅವ್ರದ್ದು ಲಾಸ್ಟ್ ಸೀಸನ್ನು ಇನ್ಮೇಲೆ ಹೋಸ್ಟ್ ಮಾಡಲ್ಲ. ಮತ್ತು ಅವ್ರ ಮನೆಗೆ ಹೋಗಿದ್ರ ನೀವು ಪಾರ್ಟಿಗೆ? ಏನಾದರೂ ಭವ್ಯಗೆ ಅಂತಲೇ ಏನಾದರೂ ಸಪ್ರೇಟಾಗಿ ಏನಾದರೂ ಹೇಳಿದ್ರಾ? ಇಲ್ಲ ಹಂಗೆಲ್ಲ ಏನಿಲ್ಲ. ಅಂದರೆ ಲೈಕ್ ನಮ್ಮ ಸೀಸನ್ ಇದು ಲಾಸ್ಟ್ ಅಂದಾಗ ಕೇಳಿದಾಗ ಹೊರಗಡೆ ಬಂದ ಲಾಸ್ಟ್ ಸೀಸನ್ನ ಒಂದು ಕಡೆ ನಾವು ಲಕ್ಕಿ ಅಂತ ಅನಿಸ್ತು, ಇನ್ನೊಂದು ಕಡೆ ನೆಕ್ಸ್ಟ್ ಸೀಸನ್ನಿಂದ ಸುದೀಪ್ ಸರ್ ಇರೋಲ್ವಲ್ಲ ಅನ್ನೋ ಬೇಜಾರಿದೆ. ಬಟ್ ಇಷ್ಟು ವರ್ಷ 11 ವರ್ಷ ಒಂದು ಸೀಸನ್ನ ಸತತವಾಗಿ ನಡ್ಸ್ಕೊಂಬಂದಿದ್ದಾರೆ. ಅದು ಈಸಿ ಕೆಲಸನಲ್ಲ, ಬಿಕಾಸ್ ಅಷ್ಟು ವರ್ಕ್ ನಿಂತ್ಕೊಂಡು ನಮಗೆ ಪ್ರತಿಯೊಂದು ವಾರ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಮಾತಾಡ್ತಿದ್ದಿದ್ದು. ಆ್ಯಂಡ್ ಅವ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಜರ್ನಿ ಮುಗಿದ್ಮೇಲೆ ಕೂಡ ಅವ್ರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡು ಒಂದು ಪುಷ್ ಮಾಡ್ತಾರೆ. ಎಲ್ಲರೂ ಮಾತಾಡ್ಸೋದಾಗಲಿ, ಒಂದು ಸರ್ನ ಸ್ಟೇಜ್ ಮೇಲೆ ಏನು ನೋಡಿರ್ತೀವಲ್ಲ, ಮತ್ತು ಆ ಫ್ರೆಂಡ್ಲಿ ಸುದೀಪ್ ಸರ್ನ ನೋಡೋದಕ್ಕೆ ಒಂಥರ ಭಾರಿ ಖುಷಿ ಆಗುತ್ತೆ. ಬಿಕಾಸ್ ಅಲ್ಲಿ ನನಗೆ ಒಂದು ಸ್ವಲ್ಪ ಸರ್ ಅಂತ ಹಿಂಗೆ ಹಿಂಜರ್ದಾಗೆ ಭವ್ಯ ಅದು ಸ್ಟೇಜ್ ಭವ್ಯ ಡೋಂಟ್ ವರಿ ಐಮ್ ಲೈಕ್ ದಿಸ್, ಐಮ್ ದ ಪರ್ಸನ್ ಲೈಕ್ ದಿಸ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ವೆರಿ ಸ್ಪೋರ್ಟಿವ್ ಆ್ಯಂಡ್ ವೆರಿ ಎನರ್ಜೆಟಿಕ್. ಸೊ ಸ್ವಲ್ಪ ಬೇಜಾರಿದೆ ನೆಕ್ಸ್ಟ್ ಸೀಸನಿಂದ ಸುದೀಪ್ ಸರ್ ಇರೋಲ್ವಲ್ಲ ಅಂತ. ಬಟ್ ರೆಸ್ಪೆಕ್ಟ್ ಮಾಡೋಣ ಅವ್ರ ಡಿಸಿಷನ್ಗೆ. ಭವ್ಯ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಭವ್ಯ ಮೇಲೆ ಏನಾದರೂ ಒಂದು ಆಪೋಸಿಟ್ ಕ್ವಶನ್ಸ್ ಕೇಳಿದ್ರೆ ನಮ್ಮನ್ನು ಟ್ರೋಲ್ ಮಾಡ್ತಿರ್ತಾರೆ. ಸೊ ಅವರಿಗೆ ಮತ್ತು ತ್ರಿವ್ಯಾ ಫ್ಯಾನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಮತ್ತು ನಿಮ್ಮನ್ನ ಟ್ರೋಲಲ್ಲಿ ತುಂಬ ಸಪೋರ್ಟ್ ಮಾಡಿರೋ ಎಲ್ರಿಗೂ ಏನು ಹೇಳ್ತಾರೆ ಭವ್ಯ? ಈಗ ತಾನೇ ನಾನು ನೋಡ್ಕೊಂಡ್ಬಂದೆ. ಹೌದಾ? ಎಲ್ರಿಗೂ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಫ್ರಮ್ ದ ಡೇ 1 to day end. ಅಥವಾ ನನ್ನ ಜರ್ನಿ ಪೂರ್ತಿ ನೀವು ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರಾ ನನ್ನ ಸಕ್ಸಸ್ಫುಲ್ ಜರ್ನಿಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಏನೇ ಮಾತಾಡಿದ್ರು ಅಥವಾ ನನ್ನ ಬಗ್ಗೆ ಯಾರೇ ಮಾತಾಡಿದ್ರು ನಾನು ಆನ್ಸರ್ ಯಾರಿಗೂ ಕೊಡ್ತಿಲ್ಲ. ಪಾಪ ಎಲ್ಲ ಅವರೇ ಆನ್ಸರ್ಸ್ ಕೊಡ್ತಿದ್ದಾರೆ. ಅದು ನೋಡಿದಾಗ ಒಂದೊಂದ್ಸಲ ಇವ್ರು ಆನ್ಸರ್ ಕೊಡ್ತಿದ್ದಾರೆ, ನಾನೇನು ಆನ್ಸರ್ ಕೊಡೋದು ಅಂತಲೂ ಅನಿಸ್ಬಿಡುತ್ತೆ. ಬಟ್ ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರು ಮಾತಾಡಿದ್ದು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೋ ನೀವು ಇಲ್ಲ ಮನಸ್ಸಲ್ಲೇ ಇಟ್ಕೊಳ್ಳಿ. ಅವ್ರು ಮಾತಾಡೋದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗ್ಬೇಡಿ. ರಿಯಾಕ್ಟ್ ಮಾಡ್ತಾ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡಿಬಿಡಿ. ಅವ್ರು ಏನೇ ಮಾಡ್ಕೊಳ್ಳಿ ಅಲ್ಲಿಗೆ ಡ್ರಾಪ್ ಮಾಡಿ. ಡೋಂಟ್ ರಿಯಾಕ್ಟ್. ಸೈಲೆನ್ಸ್ ಇಸ್ ದ ಬೆಸ್ಟ್ ರಿವೆಂಜ್ ನನ್ನ ಪ್ರಕಾರ. ಸೈಲೆಂಟಾಗಿ ಕೆಲಸ ಮಾಡೋದು, ಸೈಲೆಂಟಾಗಿ ಇರೋದೇ ಬೆಸ್ಟ್ ಕೆಲಸ ಅಂತ ಅನಿಸುತ್ತೆ. ಸೊ ನಾವೇನು ರಿಯಾಕ್ಟ್ ಮಾಡೋದು ಬೇಡ, ನಾವು ಮಾಡೋ ಕೆಲಸದಲ್ಲಿ ತೋರಿಸೋಣ ನಾವೇನು ಅಂತ, ಅಷ್ಟನ್ನು ಮಾತ್ರ ಹೇಳ್ತೀನಿ. ಲವ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ನಿಮಗೆ. ಒಳ್ಳೇದಾಗಲಿ ಭವ್ಯ ಅವರೇ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಭವ್ಯ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.